ಹೆಲೋ ಫ್ರೆಂಡ್ಸ್, ಇವತ್ತು ಬಂಗಡೆ ಮೀನಿನ ಕುರ್ಮಾನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಮೊದಲಿಗೆ ಬಂಗಡೆ ಮೀನಿನ ತಲೆನ ಕಟ್ ಮಾಡಿ ಅರಿಶಿನ ಪುಡಿಯಲ್ಲಿ ನೀರನ್ನು ಹಾಕಿ ಬೇಯಿಸ್ಕೊಂಡು ಈ ರೀತಿ ಮುಳ್ಳನ್ನು ಸೋಸ್ಕೊಂಡು ಕ್ಲೀನಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು. ನಂತರದಲ್ಲಿ ಮಿಕ್ಸಿ ಜಾರಿಗೆ ಹುಳಿ ಮತ್ತು ಕಾಯಿನ ಹಾಕಿ ಪುಡಿ ಮಾಡಿ ಇಟ್ಕೋಬೇಕು. 3 ಹಸಿಮೆಣಸನ್ನು ಸಣ್ಣದಾಗಿ ಟೊಮೆಟೊ ಜೊತೆಗೆ ಹೆಚ್ಕೊಂಡು ಇಟ್ಕೋಬೇಕು. ಹಾಗೆ ಈರುಳ್ಳಿನ, ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೋಬೇಕು. ನಂತರದಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆಗಬೇಕಾದ್ರೇ ಸ್ವಲ್ಪ ಅರಶಿನ ಹುಡಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿರೋದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಕರಗಿ ಬೇಯೋ ಹಾಗೆ ಫ್ರೈ ಮಾಡಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆಗಬೇಕಾದ್ರೆ 1 ದೊಡ್ಡ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕಾಗತ್ತೆ. ನಂತರದಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ 1-2 ಸ್ಪೂನ್ ಖಾರದ ಪುಡಿನ ಹಾಕಿ ಫ್ರೈ ಮಾಡಬೇಕು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ ಫ್ರೈ ಮಾಡಬೇಕಾಗತ್ತೆ. ನಂತರ ಪುಡಿ ಮಾಡ್ಕೊಂಡಿರೋಂಥ ಮೀನು ಹಾಗೂ ಹುಡಿ ಮಾಡ್ಕೊಂಡಿರೋಂಥ ಕಾಯಿ ಮತ್ತು ಹುಣಸೆಹಣ್ಣಿನ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ. ಅದಕ್ಕೆ ತಕ್ಕ ಹಾಗೆ ಸ್ವಲ್ಪನೇ ಉಪ್ಪನ್ನು ಬೆರೆಸ್ಕೋಬೇಕು, ನಿಮಗೆ ರುಚಿಗೆ ತಕ್ಕಷ್ಟು. ನಂತರದಲ್ಲಿ ಅದನ್ನು ನೀಟಾಗಿ ಬ್ಲೆಂಡ್ ಆಗೋ ರೀತಿ ಫ್ರೈ ಮಾಡ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಈಗಾಗಲೇ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಮುಚ್ಚಳನ ಮುಚ್ಚಿ 5 ನಿಮಿಷಗಳ ಕಾಲ ಸಿಮ್ಮಲ್ಲಿ ಬೇಯಿಸಬೇಕಾಗತ್ತೆ. ಈಗ 5 ನಿಮಿಷ ಆಗಿದೆ. ತೆಗೆದು ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹುಡಿಯಾಗಿದ್ದರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಆದಷ್ಟು ಹುಡಿಯಾಗಿ ಬರೋಂಗೆ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಹುಡಿಯಾಗಿ ಬಂದಿದೆ. ಈ ಮೀನು ಕುರ್ಮಾನ ನೀರು ದೋಸೆ ರೊಟ್ಟಿ ಜೊತೆಗೂ ತಿನ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು.